ಎಲ್ಲರಿಗೂ ನಮಸ್ತೆ. ನಿಮ್ಮ ಪ್ರೀತಿಯ ಮುರುಘಾ ಮಾತಾಡೋದು. ಯಾಕಂದರೆ ಇಂಥ ಟೈಮಲ್ಲಿ ಇಂಥ ಕನ್ನಡ ಸಿನಿಮಾ ಅದ್ಭುತವಾಗಿ ಬಂದಿದೆ. ಯಾಕಂದರೆ ಕನ್ನಡ ಸಿನಿಮಾ ನೋಡಲ್ಲ ಕಂಟೆಂಟ್ ಇಲ್ಲ ಅಂತ ಇದ್ದಾರೆ. ಆದರೆ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ನನಗಂತೂ ಈ ಸಿನಿಮಾ ನೋಡಿ ಭಾಳ ಖುಷಿ ಆಯಿತು. ಮುಂದೆ ಏನಾಗುತ್ತೆ ಅಂತ ಕಾತುರದಿಂದ ಕಾಯ್ತಾಯಿದೆ. ಅದೇ ನಮ್ಮ ಡೈರೆಕ್ಟ್ರು ಶ್ರೀನಿವಾಸ್ ಸರ್ ಇನ್ನೂ 2ಗೇನೋ ಇಟ್ಟಿದ್ದಾರೆ ನನಗೆ ಗೊತ್ತಾಗ್ತಾಯಿಲ್ಲ. ಆದರೆ ಭಾಳ ಅದ್ಭುತವಾಗಿ ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾ ಒಂದು ಉತ್ತಮವಾದ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಸಿನಿಮಾ ನನಗಂತೂ ಭಾಳ ಖುಷಿ ಆಯಿತು. ನಿಮಗೂ ಖುಷಿ ಆಗುತ್ತೆ. ಬಂದು ಪಾಪ ಥಿಯೇಟ್ರಿಗೆ ಸಿನಿಮಾ ನೋಡಿ ನಮ್ಮಂಥ ಪುಟ್ಟ ಕಲಾವಿದರನ್ನ ಬೆಳೆಸಿ ಹೊಸೂರು ಬೆಳೆಸಿರಿ. ಯಾಕಂದರೆ ಪ್ರತಿ ವಾರದಲ್ಲೂ ಒಂದು 10 ಸಿನಿಮಾ ನಡೀತದೆ. 10 ಸಿನಿಮಾದಲ್ಲೂ ಒಂದು ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಅಪ್ಪು. ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ನಾವು ಜಸ್ಟ್ ಆಹಾ ಅಂತ ಒಂದು ಕನ್ನಡ ಸಿನಿಮಾನ ನೋಡ್ಕೊಂಡು ಬಂದ್ವಿ. ನಮ್ಮ ಜಿ ಶ್ರೀನಿವಾಸ್ ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಿ ಬಂದಿದೆ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಒಂದು ಇಂಪಾರ್ಟೆಂಟ್ ಅಂದರೆ ಎಕ್ಸ್ಟ್ರೀಮ್ಲಿ ಸಸ್ಪೆನ್ಸ್ಗಳನ್ನ ಬಿಲ್ಡ್ ಮಾಡಿದ್ದಾರೆ ಸಿನಿಮಾದಲ್ಲಿ. ನಿಮಗೆ ಏನಾಗ್ತಾಯಿದೆ ಏನಂತ ಕ್ಲೂನೂ ಗೊತ್ತಾಗಲ್ಲ. ಅದರ ಜೊತೆಗೆ ಒಂದು ಅದ್ಭುತವಾದ ಸಾಂಗ್ಗಳು ಇದ್ದಾವೆ. ತುಂಬ ಬ್ಯೂಟಿಫುಲ್ ಪಿಕ್ಚರೈಸೇಷನ್ ಮಾಡಿದ್ದಾರೆ. ಸಾಂಗ್ಗಳು ಚೆನ್ನಾಗಿದೆ. ಎಲ್ಲರೂ ನೋಡಿ, ಇಂಟ್ರೆಸ್ಟಿಂಗ್ ಆಗಿದೆ. ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ. ಭಯ, ಕ್ಯೂರಿಯಾಸಿಟಿ ಎರಡೂ ಇಟ್ಟಿದ್ದಾರೆ ಸಿನಿಮಾದಲ್ಲಿ. ಸೊ ಹಾಗಾಗಿ ಎಲ್ಲರೂ ನೋಡಿ. ಒಂದು ಹಾರರ್ ಸಿನಿಮಾ ಈಗ ರೀಸೆಂಟ್ ದಿನಗಳಲ್ಲಿ ತುಂಬ ಅಂದರೆ ಬಂದಿರಲಿಲ್ಲ. ಅದರಲ್ಲಿ ಈಗ ಕಂಟೆಂಟ್ಗಳು ಚೆನ್ನಾಗಿ ಬರ್ತಾ ಇದೆ. ಎಲ್ಲರೂ ನೋಡಿ ಅಂತ ಅಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು. ಸಿನಿಮಾ ಈಗ ಬರ್ತಾ ಇದ್ದೀನಿ. ಅದು ಹ್ಯಾಂಗೋವರು ಆಚೆ ಹೋಗೋಕ್ಕಾಗ್ತಾ ಇಲ್ಲ. ಅಂದರೆ ಪ್ರತಿ ಕ್ಷಣವೂ ನಮ್ಮನ್ನು ತುಂಬ ಕ್ಯೂರಿಯಾಸಿಟಿಯಿಂದ ಇಡುತ್ತೆ ಸಿನಿಮಾ. ಅಂದರೆ ತುಂಬ ಆರ್ ಅನ್ನೋದ್ರ ಜೊತೆಗೆ ಒಂದು ಎಮೋಷನ್ನ ಬ್ಲೆಂಡ್ ಮಾಡಿದ್ದಾರೆ ನಿರ್ದೇಶಕರು. ಅದು ಕೊನೆಗೆ ಎದೆ ತುಂಬ ಭಾರ ಆಗುತ್ತೆ. ಇವತ್ತಿನ ಪ್ರೆಸೆಂಟ್ ಏನು ಸೊಸೈಟಿ ಇದೆ ಅದರಿಂದ ಏನೇನು ಆಗ್ತಿದೆ ಅನ್ನೋದನ್ನು ಒಂದು ಎಳೆ ಇಟ್ಕೊಂಡು ಒಂದು ಆರ್ ಸಬ್ಜೆಕ್ಟ್ ಮಾಡಿದ್ದಾರೆ. ಎಷ್ಟು ಎಮೋಷನ್ನಾಗಿ ಕನೆಕ್ಟ್ ಆಗುತ್ತೆ ಅಂದರೆ ಸಿನಿಮಾ ಪ್ರತಿಯೊಬ್ಬರು ನೋಡಬೇಕು. ತುಂಬ ಚೆನ್ನಾಗಿದೆ ಸಿನಿಮಾ. ಇನ್ನೂ ನನಗೆ ಅದರ ಒಂದು ಹ್ಯಾಂಗೋವರಿಂದ ಆಚೆ ಬರೋಕ್ಕಾಗ್ತಿಲ್ಲ. ನಿಜವಾಗ್ಲೂ ಡೈರೆಕ್ಟ್ರಿಗೆ ಒಂದು ದೊಡ್ಡ ನಮಸ್ಕಾರ. ಅಷ್ಟು ಅದ್ಭುತವಾಗಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ಕ್ಷಣವೂ ನಮಗೆ ಡಿಸ್ಟರ್ಬ್ ಮಾಡಲ್ಲ ಮೂವಿ. ಅಷ್ಟು ಕ್ಷಣವೂ ತುಂಬ ನಮ್ಮನ್ನು ಕುತೂಹಲವಾಗೇ ಇಡುತ್ತೆ. ಇನ್ನೇನು ಮುಗೀತು ಅಂದ್ಕೊಂಡ್ರೆ ನೆಕ್ಸ್ಟು ಮತ್ತೆ ಇನ್ನೊಂದು ಪಾರ್ಟು ಬರುತ್ತೆ ಅನ್ನೋದು ಕೊಟ್ಟಿದ್ದಾರೆ. ಅದೇನಾಗುತ್ತೆ ಅನ್ನೋದನ್ನ ನೋಡಬೇಕು. ಬಟ್ ಇಲ್ಲಿವರೆಗೂ ಬಂದಿರೋ ಸಿನಿಮಾಗಳಲ್ಲಿ ಇದನ್ನು ನೋಡಿದಾಗ ಆರ್ ಸಿನಿಮಾದಲ್ಲೇ ಒಂದು ಹೊಸತನ ತುಂಬಿದೆ. ಅದ್ರ ಜೊತೆಗೆ ಒಂದು ಎಮೋಷನ್ನ ಅವರು ಬ್ಲೆಂಡ್ ಮಾಡಿರೋದು ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಆರಾಮಾಗಿ ಎಲ್ಲರೂ ಫ್ಯಾಮಿಲಿ ಓರಿಯೆಂಟೆಡ್ ಕುಂತು ನೋಡೋಂಥ ಸಿನಿಮಾ. ತುಂಬ ಚೆನ್ನಾಗಿದೆ. ಎಲ್ಲ ಬಂದು ನೋಡಿ, ಚೆನ್ನಾಗಿದೆ ಸಿನಿಮಾ. ಶ್ರೀನಿವಾಸ್ ರಾಮನಗರ ಅವರು ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿರೋಂಥ ಛಾಯಾಗ್ರಹಣ ಮಾಡಿ ನಿರ್ದೇಶಿಸಿ ಅನ್ನೋ ಚಿತ್ರ ಈಗ ತಾನೇ ನಾವೆಲ್ಲ ನೋಡ್ಕೊಂಬಂದ್ವಿ. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ರಿಕಾರ್ಡಿಂಗು, ಫೋಟೋಗ್ರಫಿ, ಎಡಿಟಿಂಗು, ಸಾಂಗ್ಸು, ಕೊರಿಯೋಗ್ರಫಿ ತುಂಬ ಎಲ್ಲ ಚೆನ್ನಾಗಿದೆ. ಈ ಹಾರರ್ ಸಿನಿಮಾದಲ್ಲಿ ಒಂದೆಲ್ಲೋ ಒಂದು ಕಡೆ ಹೆದರ್ಸ್ತಾ ಹೋಗ್ತಾರೆ. ಆದರೆ ಸಿನಿಮಾ ಓಪನಿಂಗಿಂದನೇ ಭಯ ಬೀಳಿಸ್ತಾ ಹೋಗ್ತಾರೆ. ಕೊನೆವರೆಗೂ ಆ ಸಸ್ಪೆನ್ಸನ್ನು ಮೇಂಟೈನ್ ಆಗಿದೆ. ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾದಲ್ಲಿ ಸುಮಾರು ಹಾರರ್ ಸಿನಿಮಾಗಳು ಬಂದಿದೆ, ನಾವು ನೋಡಿದ್ದೀವಿ. ಬಟ್ ಇದು ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಈ ಸಿನಿಮಾನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ತೀನಿ. ನಮಸ್ಕಾರ. ಚೆನ್ನಾಗಿದೆ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ನಾನು ಹೇಳೋದು ಒಂದೇ, ಥಿಯೇಟ್ರಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ಮತ್ತು ಹೊಸ ಟೀಮ್ ಶ್ರೀನಿವಾಸ್ ಆ್ಯಂಡ್ ಟೀಮ್ ಅವ್ರಿಗೆ ಸಪೋರ್ಟ್ ಮಾಡಿ. ಎಲ್ಲ ಕನ್ನಡ ಫಿಲಮ್ಗಳು ಎಲ್ಲ ಥಿಯೇಟ್ರಲ್ಲಿ ಬಂದು ನೋಡ್ತಾ ಇರೋದು ಕಮ್ಮಿ ಆಗ್ತಾಯಿದೆ. ನಡುವೆ ಬಂದು ನೋಡಿ. ಚೆನ್ನಾಗಿದೆ. ಮೇಕಿಂಗ್ ಚೆನ್ನಾಗಿದೆ. ಟೆಕ್ನಾಲಜಿ ನನಗೆ ಗೊತ್ತಿರೋಂಗೆ ಇದು 5 ವರ್ಷ ಹಳೆ ಫಿಲಮು. ಬಟ್ ಮೇಕಿಂಗ್ ಚೆನ್ನಾಗಿದೆ. ಅಲ್ಲಿಂದ ಇಲ್ಲಿಗೆ ಬಂದು ಇಷ್ಟು ವೈಟ್ ಮಾಡಿ ಮಾಡೋದಕ್ಕೆ ಚೆನ್ನಾಗಿದೆ. ಹಳೆ ಬೇರೆ ಫಿಲಮ್ಗಳನ್ನ ಸಕ್ಸಸ್ ಮಾಡ್ತೀವಲ್ಲ, ನಮ್ಮ ಫಿಲಮ್ಮು ನಮ್ಮ ಭಾಷೆ ಸಪೋರ್ಟ್ ಮಾಡಿ. ಎಲ್ಲರೂ ಆದಷ್ಟು ನೋಡಿ ಸಪೋರ್ಟ್ ಮಾಡಿ. ಜನಕ್ಕೆ ತಿಳಿಸಿ. ಈ ಥರ ಹೊಸ ಟೀಮ್ ಬಂದ್ರೇ ನಮ್ಮಂಥ ಹೊಸ ಪ್ರಯತ್ನ ಮಾಡೋರಿಗೆ ಇಂಟ್ರೆಸ್ಟ್ ಬರೋದು. ಇವಾಗ ಯಾರು ಮಾಡಿದ್ರೇ ಎಲ್ಲರಿಗೂ ಸ್ವಲ್ಪ ಚಾನ್ಸಸ್ ಸಿಗೋದು. ಮೇ ಬಿ ಎಲ್ಲ ಹೊಸ ಹುಡುಗರಿಗೆ ಬರಬೇಕು ಅಂತ ನಾವು ಜಾಗ ಕೊಡಬೇಕು ಅಂತಂದರೆ ಇಂಥ ಫಿಲಮ್ಗಳಿಗೆ ನಾವು ಸಪೋರ್ಟ್ ಮಾಡಿದ್ರೇ ಮಾಡಿ. ಚೆನ್ನಾಗಿದೆ. ಸಾಂಗ್ಸ್ ಚೆನ್ನಾಗಿದೆ, ವಿಜುವಲ್ಸ್ ಚೆನ್ನಾಗಿದೆ, ಮೇಕಿಂಗ್ 90% ಎಲ್ಲ ಫುಲ್ ಎಲ್ಲ ಚೆನ್ನಾಗಿದೆ. ನಿಮಗೇನು ಅಷ್ಟೇನು ಬೋರ್ ಏನಾಗಲ್ಲ.
ಬಂದು ನೋಡಿ ಎಂಜಾಯ್ ಮಾಡಿ. ಎಲ್ಲರೂ ಎಂಜಾಯ್ ಮಾಡ್ತೀರಾ. ನಿಮ್ಮ ಮಾತುಗಳನ್ನ ಬೇರೆಯವ್ರಿಗೆಲ್ಲ ಹೇಳಿ ಫಿಲಮ್ ಚೆನ್ನಾಗಿದೆ ಬಂದು ನೋಡೋಕ್ಕೆ ಹೇಳಿ, ಮೂವ್ ಮಾಡಿ, ಪ್ರಮೋಷನ್ ಮಾಡಿ ಎಲ್ಲರಿಗೂ. ಓಕೆ. ಹಾರರ್ ಸಿನಿಮಾ ಜಾನರಲ್ಲಿ ಇರಬೇಕಾಗಿರುವಂತಹ ಎಲ್ಲ ಎಲಿಮೆಂಟ್ಸನ್ನು ಉಪಯೋಗಿಸ್ಕೊಂಡು ಶ್ರೀನಿವಾಸ್ ರಾಮನಗರವರು ಅನ್ನೋ ಸಿನಿಮಾನ ತೆಗೆದಿದ್ದಾರೆ. ಒಳ್ಳೆ ಸೌಂಡ್ ಇದೆ, ಆರ್ಟಿಸ್ಟ್ಗಳೆಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಲೈಟಿಂಗ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ ಉಪಯೋಗಿಸಿರುವಂಥದ್ದು. ಕ್ಷಣಕ್ಕೂ ಏನಾಗುತ್ತೋ ಅಂತ ಕುತೂಹಲ ಇದೆ. ಕಡೆ ತನಕ ಸಿನಿಮಾ ಹಿಡಿದಿಟ್ಕೊಳುತ್ತೆ. ಇನ್ನೂ ಪ್ರೇಕ್ಷಕರು ಬಂದ್ಬಿಟ್ಟು ಸಿನಿಮಾನ ಹಿಡಿದಿಟ್ಕೊಳ್ಬೇಕಷ್ಟೆ. ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಕನ್ನಡಿಗರು ಮನೆಯಿಂದ ಆಚೆ ಬಂದುಬಿಟ್ಟು ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸೋದ್ರ ಮೂಲಕ ಎಲ್ಲರನ್ನೂ ಬೆಳೆಸಿದ್ರೆ ಇನ್ನೂ ಅತ್ಯುತ್ತಮ ಪ್ರಯತ್ನಗಳು ನಮ್ಮ ಕನ್ನಡ ನಿರ್ದೇಶಕರಿಂದ ನಿರ್ಮಾಪಕರಿಂದ ಬರ್ಬೋದು ಅಂತ ಅನ್ಕೋತೀನಿ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.